ಸೀಸನಲ್ಲಿ ಇದ್ರು. ಈ ಸತಿ ಗಿಲ್ಲಿ ನಟ ಬಂದರೆ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಬಡವ್ರ ಮನೆ ಹುಡುಗ, ಹಳ್ಳಿ ಪ್ರತಿಭೆ, ಹಂಗಾಗಿ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಗಿಲ್ಲಿ ನಟನೇ ಗೆಲ್ತಾರೆ ಅಂತ ನಾನು ಭವಿಷ್ಯ ಹೇಳ್ತೀನಿ. ಬಿಗ್ ಬಾಸ್ ನೋಡ್ತೀರಾ? ಖಂಡಿತ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ನಟ. ಯಾಕೆ? ಗಿಲ್ಲಿ ನಟ ನಮ್ಮ ಲೋಕಲ್ ಅವರು ಸರ್. ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ, ಎಲ್ಲ ಕಾಂಪಿಟೇಟಿವ್ ಚೆನ್ನಾಗಿದೆ. ಬೇರೆ ಯಾರು ಅವ್ರ ಕಾಂಪಿಟೇಟರ್ ಯಾರು ಇಲ್ಲ, ಯಾರು ಕೊಡೋಕೆ ಆಗಲ್ಲ ಅವ್ರ ಕೈಲಿ. ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಅವರೆಲ್ಲ. ಒನ್ ಮ್ಯಾನ್ ಶೋ ಅಂತೀರಾ? ಖಂಡಿತ ಒನ್ ಮ್ಯಾನ್ ಶೋ ಆಗುತ್ತೆ. ಬಟ್ ಇನ್ನೊಂದು ಸ್ವಲ್ಪ ದಿವಸ ಟಫ್ ಇದೆ. ಬಟ್ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಆಡಿದ್ರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಗಿಲ್ಲಿ ನಟ ಅವ್ರಿಗೆ. ನಮ್ದು ಹೆಗ್ಗುಂದ, ಅದು ಹೊಸಪೇಟೆ. ಹಾಂ. ಓಕೆ, ಈಗ ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ರಜತ್ ತುಂಬ ರ್ಯಾಶ್ ಮಾಡ್ತಾ ಇದ್ದಾರೆ. ರಜತ್ ಅವರು ಆಡ್ತಾರೆ, ಬಟ್ ಅವರು ಓಲ್ಡ್ ಕಂಟೆಸ್ಟ್ ಆಗಿರೋದ್ರಿಂದ ಕಾಂಪಿಟೇಟಿವ್ ಇದ್ದಾರೆ ಯಾರಿಗೆ, ಗಿಲ್ಲಿ ನಟ ಅವ್ರಿಗೆ. ಬಟ್ ಅವರು ಕಾಂಪಿಟೇಟಿವ್ ಕೊಟ್ಟರೆ ಏನೇ ಆದ್ರೂ ಗಿಲ್ಲಿ ನಟ ಅವರು ಬರ್ತಾರೆ ಸರ್. ಖಂಡಿತ ಬರ್ತಾರೆ. ಈಗ ಸೀಕ್ರೆಟ್ ರೂಮ್ಗೆ ಇವ್ರನ್ನ ಕಳಿಸಿದ್ದಾರೆ, ರಕ್ಷಿತಾನ ಮತ್ತು ಇವ್ರನ್ನ. ಹೌದು. ಅದೇ ಚೆನ್ನಾಗಿತ್ತ ಏನು ಆಗ್ತಾ ಇದೆ ಸರ್? ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಲ್ಲಿ. ಇಬ್ಬರಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇಬ್ಬರು ಹೋಗಲ್ಲ ಅಂತ ನಮ್ಗೆ ಕಾನ್ಫಿಡೆಂಟು. ಇಬ್ಬರು ಅವರು ಒಳ್ಳೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ರಕ್ಷಿತ್ ಅವರು ಬರ್ತಾರೆ, ಮತ್ತು ಇವರು ಬರ್ತಾರೆ, ಧ್ರುವಂತ್ ಅವರು ಬರ್ತಾರೆ. ಬಟ್ ಇಬ್ಬರಲ್ಲಿ ಯಾರು ಬರ್ತಾರೆ ಹೇಳೋಕ್ಕಾಗಲ್ಲ. ಬಟ್ ಬಂದರೆ ನಾವು ಇಬ್ಬರು ಬಂದರೂ ಒಳ್ಳೇದು. ಇಬ್ಬರು ಬರಬೇಕು ಅಂತ ನಮ್ಮ ಅನಿಸಿಕೆ. ಸೀಕ್ರೆಟ್ ರೂಮ್ಗೆ ಹಾವು ಮುಗಿಸಿ ಬಿಟ್ಟಂಗಿದ್ದಾರೆ. ಬಟ್ ಇಬ್ರು ಕಾಂಪಿಟೇಟ್ ಚೆನ್ನಾಗಿದೆ ಅಲ್ಲಿ ಒಳಗಡೆ ಚೆನ್ನಾಗಿ ನಡೀತಾ ಇದ್ದಾರೆ. ಇಬ್ರು ಚೆನ್ನಾಗಿ ಕಾಂಪಿಟೇಟಿವ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಒಬ್ರು ಒಂಥರ ಯೋಚನೆ ಮಾಡಿದ್ರೆ ಇನ್ನೊಬ್ರು ಇನ್ನೊಂಥರ ಯೋಚನೆ ಮಾಡ್ತಾರೆ. ರಕ್ಷಿತಾದು ಮೆಂಟಲಿ ತುಂಬ ಮೈಂಡ್ ಗೇಮು. ಅವ್ರು ಏನೇ ಮಾತಾಡಿದ್ರು, ಏನೇ ಇದು ಮಾಡಿದ್ರು ಮೆಂಟಲಿ ಚೆನ್ನಾಗಿದ್ದಾರೆ ಅವರು. ಇವ್ರು ಏನಂದ್ರೆ ಅವ್ರನ್ನ ಆಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಬಟ್ ಇಬ್ರು ಚೆನ್ನಾಗಿದ್ದಾರೆ ಸರ್. ಬಟ್ ಗೆಲ್ಲೋದು ಮಾತ್ರ ಗಿಲ್ಲಿ ನಟನೇ ಸರ್. ಸರ್ ಅವರು ಮಾಡ್ತಾ ಇದ್ದಾರೆ ಏನಂದರೆ ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ. ಅವ್ರೇನು ಆ ಥರ ಅಲ್ಲ, ಇಮಿಟೇಟ್ ಮಾಡ್ತಾ ಇದ್ದಾರೆ. ಬಟ್ ಇರೋದ್ರಲ್ಲಿ ಓಕೆ, ಅವರು ಸ್ವಲ್ಪ ರಜತ್ಗಿಂತ ಇವರು ಕಾಂಪಿಟೇಟಿವ್ ಚೆನ್ನಾಗಿದ್ದಾರೆ ಸರ್. ರಜತ್ಗಿಂತ ಧ್ರುವಂತ್ ಸ್ವಲ್ಪ ಕಾಂಪಿಟೇಟಿವ್ ಇದೆ. ಯಾಕಂದರೆ ಎಂಟರ್ಟೈನ್ಮೆಂಟಲ್ಲಾಗಲಿ ಇದರಲ್ಲಾಗಲಿ ಮಾಡ್ತಾ ಇದ್ದಾರೆ ಅವರು. ಪಾಸಿಟಿವ್ ಆಗಿ ನೆಗೆಟಿವ್ ಒಟ್ಟಿನಲ್ಲಿ ಮನೆಯಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಬಿಡಿ ಸರ್, ಕನ್ನಡದವರು ಅವರು ಮಾತಾಡ್ತಾ ಇದ್ದಾರೆ. ಬಟ್ ಅವರು ರನ್ನರ್ ಅಪ್ ಆಗೋ ಚಾನ್ಸಸ್ ಅವ್ರಿಗಿದೆ. ಖಂಡಿತ ಇದೆ. ಓಕೆ, ಈಗ ಹೊರಗಡೆ ಇನ್ನೊಂದು ಕೇಳಿ ಬರ್ತಾ ಇದೆ, ಈ ಸತಿ ಗೆದ್ದರೆ ಲೇಡಿ ಕಂಡೀಷನ್ ಗೆಲ್ತಾರೆ ಅಂತ. ಚಾನ್ಸ್ ಇಲ್ಲ ಸರ್. ರನ್ನರ್ ಅಪ್ ಆಗ್ತಾರೆ ಅಂತ ನಾನು ಇವಾಗಲೇ ಹೇಳಿದ್ದೀನಿ. ಅಶ್ವಿನಿ ಮೇಡಮ್ ರನ್ನರ್ ಅಪ್ ಆಗ್ತಾರೆ. ಬಟ್ ಗಿಲ್ಲಿ ನಟ ಅಂತೂ ನಮ್ಮ ಕಡೆಯಿಂದ ಕಾನ್ಫಿಡೆಂಟ್ ಇದೆ ಸರ್. ಈಗ ಒಬ್ರು ಭವಿಷ್ಯ ನೋಡಿದ್ದಾರೆ, ಹಾಂ, ಈ ಸತಿ ಲೇಡಿ ಗೆಲ್ತಾರೆ ಅಂತ. ಸರ್ ಭವಿಷ್ಯ ನೋಡೋಕೆ ಏನು ಸರ್, ನಮ್ಮ ಭವಿಷ್ಯ ನಾವೇ ಕಲ್ಪಿಸೋಕ್ಕಾಗಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕಲ್ವರ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಅವ್ರು ಆಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೇ ಅಂದ್ರೂ ಗಿಲ್ಲಿ ನಟ ಅವ್ರ ಮುಂದೆ ಇನ್ಯಾರೂ ಇಲ್ಲ ಸರ್. ಗಿಲ್ಲಿ ನಟನೇ ಗೆಲ್ತಾರೆ ಅಂತ ನಾನು ಭವಿಷ್ಯ ಹೇಳ್ತಿದ್ದೀನಿ. ಗಿಲ್ಲಿ ನಟ ಗೆಲ್ತಾರೆ ಅಂತ. ಈಗ ಹಳೆ ಸೀಸನ್ಗಳನ್ನ ನೋಡಿದ್ದೀರಾ? ಹಾಂ, ಖಂಡಿತ ನೋಡಿದ್ದೀರಾ? ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಸರ್? ಡಿಫ್ರೆನ್ಸು ಗೇಮಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಮತ್ತು ಇಲ್ಲಿ ನಡ್ಕೊತಾರೋ ರೀತಿನೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಏನಂದರೆ ಎಲ್ಲ ರೀತಿಲೂ ಅಷ್ಟೇ ಜನಗಳು ಅವರು ಅಟ್ರಾಕ್ಟ್ ಮಾಡ್ತಾ ಇರೋದು, ಎಲ್ಲರನ್ನೂ ಇಷ್ಟಪಡ್ತಾ ಇರೋದು. ಯಾರ್ಯಾರನ್ನ ಇಷ್ಟಪಡ್ತಾ ಇದ್ದಾರೆ, ಯಾರ್ಯಾರು ಕೋಪ ಇದ್ದಾರೆ, ನ್ಯಾಚುರಲ್ ಬಂದಿದೆ ಇಲ್ಲಿ. ಇಷ್ಟು ಸೀಸನ್ ನಡೆದಿದೆಯಲ್ಲ, ಇದಕ್ಕೆಲ್ಲದಕ್ಕಿಂತ ಇಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿದೆ. ಇದು ಡಿಫ್ರೆಂಟ್ ಇದೆ ಅಲ್ಲಿ. ಅಂದರೆ ಇನ್ನೊಂದು, ಈ ಸೀಸನ್ ಅವ್ರಿಗೆ ಗೇಮೇ ಅರ್ಥ ಆಗ್ತಲ್ಲ ಅನ್ನೋ ಒಂದು ಮಾತು. ಎಲ್ಲರಿಗೂ ಈ ಸೀಸನ್ ಅವ್ರಿಗೆ ಗೇಮೇ ಅರ್ಥ ಆಗ್ತಲ್ಲ. ಎಲ್ಲರಿಗೂ ಇಲ್ಲ, ಒಂದು 4 ಜನಕ್ಕೆ ಮಾತ್ರ. ಹೆಸರುಗಳು ಗೊತ್ತಿಲ್ಲ ನನಗೆ, ದಯವಿಟ್ಟು ಬೇಜಾರಾಗಬೇಡಿ. ಒಂದು 4 ಜನಕ್ಕೆ ಮಾತ್ರ ಕಾಂಪಿಟೇಟಿವ್ ಗೊತ್ತಿಲ್ಲ ಅವ್ರಿಗೆ. ಗೇಮ್ಸು ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಬಟ್ ಮಿಕ್ದವ್ರಿಗೆಲ್ಲ ಅರ್ಥ ಆಗ್ತಾ ಇದೆ. ಗಿಲ್ಲಿ ನಟ ಅವ್ರಿಗೆ, ಅಶ್ವಿನಿ ಮೇಡಮ್ಗೆ, ರಕ್ಷಿತಾಗೆ, ಇವ್ರಿಗೆಲ್ಲ ಅರ್ಥ ಆಗ್ತಾ ಇದೆ. ಅವ್ರು ಅದ್ರ ಪ್ರಕಾರನೇ ಆಡ್ತಾ ಇದ್ದಾರೆ. ಕಾವ್ಯ ಅವರು ಬಿಡಿ ಸರ್, ಅವರು ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ. ಅವರು ಗಿಲ್ಲಿ ನಟ ಅವ್ರು ನಿಕ್ಕೊಂಡು ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ. ಅವರು ಜೊತೆಯಲ್ಲಿ ಇರೋವ್ರಿಗೂ ತುಂಬ ಹೈಲೈಟ್ ಆಗಿದ್ರು. ಈಗ ಅವ್ರನ್ನೇನೋ ಬಿಟ್ಟರೆ ಅಂದರೆ ಅವ್ರು ಗಿಲ್ಲಿ ನಟ ಇವರು ಇರೋದ್ರಿಂದ ಅವರು ಇದ್ದಾರೆ ಇದು ಬಿಗ್ ಬಾಸಲ್ಲಿ. ಇಲ್ಲಾಂದರೆ ಇಷ್ಟೊತ್ತಿಗಾಗಲೇ ನಾಮಿನೇಷನ್ ಆಗಿ ಬಂದಿರೋರು ಆಚೆಗೆ. ಇಲ್ಲ ಸರ್, ಅವ್ರಿಗೆ ಬೇಕಾಗಿರೋ ರೀತಿ ಅಂದರೆ ಅವ್ರಿಗೆ ಬೇಕಾಗಿರೋ ಥರ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ನಟ. ಯಾಕೆ? ಚೆನ್ನಾಗಿ ಆಡ್ತಾನೆ, ಮೋಸ ಇಲ್ಲ, ಅದಕ್ಕೋಸ್ಕರ ಇಷ್ಟ. ಹಳೆ ಸೀಸನ್ಗಳೆಲ್ಲ ನೋಡಿದ್ದೀರಾ? ಹಾಂ, ಹಳೆ ಸೀಸನ್ ಎಲ್ಲ ನೋಡಿದ್ದೀನಿ. ಅಂದರೆ ಆ ಸೀಸನ್ಗೆ ಈ ಸೀಸನ್ಗೆ ಏನೋ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ? ಏನಾದ್ರು ಚೆನ್ನಾಗಿ ಅನಿಸ್ತಾ ಇದೆಯಾ? ಏನು ಡಿಫ್ರೆನ್ಸ್ ಅಂತ ಇಲ್ಲ, ಚೆನ್ನಾಗಿ ಆಡ್ತಾನೆ, ಮೋಸ ಆಡಲ್ಲ ಅವ್ರದ್ದು ಅಂತ. ಎಲ್ಲರಿಗಿಂತ ಇರೋದಿರಾಗೆ ರಿಯಾಲಿಟಿ ಹೇಳ್ತಾನೆ ಗಿಲ್ಲಿ. ಹಾಂ, ಗಿಲ್ಲಿ. ಓಕೆ, ಈಗ ಸೀಕ್ರೆಟ್ ರೂಮ್ಗೆ ಕಳಿಸಿದಾರಲ್ಲ ಇಬ್ಬರನ್ನ. ಹಾಂ, ರಕ್ಷಿತಾ, ಧ್ರುವಂತ್. ಅನ್ಸುತ್ತೆ ಅವ್ರಿಬ್ಬರನ್ನೇ ಕಳಿಸಿದ್ದಾರೆ. ಇಬ್ಬರು ಜಗಳ ಆಡ್ತಾ ಇದ್ದಾರೆ ಒಳಗಡೆ. ಹೇಗನ್ಸುತ್ತೆ? ಅಂದರೆ ಅವ್ರಿಬ್ಬರನ್ನೇ ಕಳಿಸಿರೋದು ಬೆಟ್ರಾ?
ಅವ್ರಿಬ್ರು ಕಳ್ಸಿರೋದು ಬೆಟ್ರು, ಏನಂತ ಒಳಗಡೆ ಇರೋದು ಇವರಿಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಅಂದರೆ ಈಗ ಅಂದರೆ ಅವ್ರೊಂದು ಸೈಡ್ ಮಾತಾಡ್ತಾರೆ, ಇವ್ರೊಂದು ಸೈಡ್ ಮಾತಾಡ್ತಾರೆ. ಅದು ಚೆನ್ನಾಗಿದೆಯಾ ಅಂತ. ಅದು ಅಲ್ಲದೆ ಧ್ರುವಂತೂ ರಕ್ಷಿತ ಥರ ಆ್ಯಕ್ಟ್ ಮಾಡ್ತಾರೆ. ಅದೇನು ಹೌದು, ಅವ್ರದ್ದೇನೋ ಒಂದು ಮೆಂಟಲಿ ಇದು ಅನ್ಸುತ್ತೆ ನನಗೇನೋ ಅವ್ರು ಆಡೋದು ನೋಡಿದ್ರಿ. ಯಾರು ಧ್ರುವಂತು? ಧ್ರುವಂತು ಅಂದರೆ ಒಳಗಡೆ ಟಾಸ್ಕ್ಗಳನ್ನ ಕೊಡೋದು ಇವ್ರ ಮೇಲೆ ಡಿಪೆಂಡ್ ಮಾಡಿದಾರಲ್ಲ. ಚೆನ್ನಾಗಿ ಬರ್ತಾ ಇದೆಯಾ ಅಂತ. ಚೆನ್ನಾಗಿ ಬರ್ತಾ ಇದೆ ಸರ್ ಬಿಗ್ ಬಾಸ್. ಈಗ ಅಶ್ವಿನಿ ಹೇಗೆ ಆಡ್ತಾ ಇದ್ದಾರೆ? ಅಶ್ವಿನಿ ಡಬಲ್ ಗೇಮ್ ಆಡ್ತಾ ಇದ್ದಾರೆ ಸರ್. ಅದೇ ಡಬಲ್ ಗೇಮ್ ಆಡ್ತಾರೆ ಅಶ್ವಿನಿ ಅನ್ಸುತ್ತೆ. ಗಿಲ್ಲಿ ಕಾವ್ಯ ಚೆನ್ನಾಗಿ ಆಡ್ತಾ ಇದ್ದಾರೆ. ಸ್ಪಂದನೂ ಚೆನ್ನಾಗಿ ಆಡ್ತಾ ಇದ್ದಾರೆ. ರಘುನು ಚೆನ್ನಾಗಿ ಆಡ್ತಾರೆ, ಅಷ್ಟೊಂದಿಲ್ಲ. ಆದರೆ ಅವರಿಗೆ ಸ್ವಲ್ಪ ಇದು ಯಾರ ಕಡೆಗೆ ಏನು ಹೇಳೋದು, ಯಾರ ಕಡೆಗೆ ಇದು ಮಾಡೋದು ಅನ್ನೋದೊಂದು. ಈಗ ಅಶ್ವಿನಿ ಅವರು 2 ವಾರ ಸುಮ್ಮನೆ ಇದ್ರು, ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಜಗಳ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಹಂಗಲ್ಲ, ಅದು ಸುದೀಪ್ ಸರ್ ಹೇಳಿದ್ರಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ರು ಅನ್ಸುತ್ತೆ. ನಿನ್ನೆ ಪ್ರೋಮೋದಲ್ಲಿ ಕಾವ್ಯ ಮತ್ತೆ ಇವರು ಜಗಳಾಡಿದ್ದಾರೆ. ಯಾವತ್ತಿದ್ದು ಡೊಂಕೆ ಅಂತಂದು ಹೇಳಿದ್ದಾರೆ. ನೆನೆ ನೋಡಲೇ ಇಲ್ಲ ಸರ್ ನಾನು. ಅದು ಇವತ್ತು ಎಪಿಸೋಡಲ್ಲಿ ಬರುತ್ತೆ, ಪ್ರೋಮೋದಲ್ಲಿ ಆಗಿದೆ. ಹಾಂ ಸರಿ ಸರ್. ಮತ್ತೆ ಧ್ರುವಂತು ಚೆನ್ನಾಗಿ ಆಡ್ತಾ ಇದಾರ. ಧ್ರುವಂತ್ ಚೆನ್ನಾಗಿ ಆಡ್ತಾರೆ ಅನ್ನೋಕ್ಕಿಂತ ಅವರು ಬೇಗ ಎಲ್ಲರ ಮೇಲೂ ಕೋಪ ಜಾಸ್ತಿ ಮಾಡ್ಕೊತಾರೆ. ಅದೊಂದು ಮತ್ತೆ ಒಂಥರ ಮೆಂಟಲಿ ಇದಾಡ್ತಾರೆ ಅವರು. ಅವ್ರ ಕ್ಯಾರೆಕ್ಟ್ರ್ ಏನೋ ಒಂಥರ. ಅಂದ್ರೆ ಈ ಕಡೆ ಒಂದು ಕಡೆ ಇರ್ತಾರೆ. ನಿಜ ನಿಜ ಸರ್, ಅವ್ರು ಹಂಗೆ ಆಡೋದು ಒಂದೊಂದ್ಸಲ ನೋಡಿದ್ರಿ. ಈಗ ಯಾರು ಫೈನಲ್ ಹೋಗ್ಬೇಕು, ಯಾರು ಗೆಲ್ಬೇಕು? ನನಗೆ ಗಿಲ್ಲಿ ನಟ ಗೆಲ್ಲಬೇಕು ಸರ್. ಗಿಲ್ಲಿನೇ ಗೆಲ್ಲಬೇಕು. ಯಾವ್ರು ನಿಮ್ದು? ಹಾಸನ್. ಹಾಸನವರ? ಚೈತ್ರ ಮತ್ತೆ ಚೈತ್ರ ರಜತ್ ಹೊಸ ಜನಲ್ಲಿ ಇದ್ರು. ಈ ಸತಿ ಗಿಲ್ಲಿ ನಟ ಬಂದರೆ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಬಡವ್ರ ಮನೆ ಹುಡುಗ, ಹಳ್ಳಿ ಪ್ರತಿಭೆ, ಹಂಗಾಗಿ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಈಗ ಹಳೆ ಸೀಸನ್ಗಳೆಲ್ಲ ನೋಡಿದ್ರೆ ಒಬ್ಬರೇ ಲೇಡಿ ಗೆದ್ದಿರೋದು, ಸುತ್ತಿ ಮೇಡಮ್ ಅವರು. ಈ ಸತಿ ನೀವು ಲೇಡಿ ಗೆಲ್ಲಬೇಕು ಅಂತ ಆಸೆ ಇಲ್ವಾ? ಕಾವ್ಯ ಗೆಲ್ತಾರೆ ಅಂತ ಅನ್ಸುತ್ತೆ, ಗ್ಯಾರಂಟಿ ಇಲ್ಲ. ಯಾರೋ ಭವಿಷ್ಯ ಹೇಳಿದ್ದಾರೆ ಈ ಸತಿ ಲೇಡಿ ವಿನ್ನರ್ ಆಗ್ತಾರಂತೆ. ಆದ್ರೆ ಯಾರು ಆಗ್ತಾರೆ? ಕಾವ್ಯ ಇಲ್ಲ ಅಂದರೆ ಅಶ್ವಿನಿ ಗೆಲ್ಲಿಸ್ಬೋದು. ರಕ್ಷಿತಾ ಇಲ್ವಾ? ರಕ್ಷಿತಾ ಗೊತ್ತಿಲ್ಲ ಸರ್. ಅವ್ಳು ಮಾತಾಡೋದೇ ಅರ್ಥ ಆಗಲ್ಲ ಸರ್ ನಮಗೆ. ಅರ್ಥನೇ ಆಗಲ್ಲ. ಅದಕ್ಕೆ ಧ್ರುವಂತ ಆ ರೀತಿ ಮಾಡೋದ? ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂತ. ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ. ಅದೇ ಲಾಸ್ಟ್ ಸೀಸನಲ್ಲಿ ಕರ್ಕೊಂಡಿರೋರ್ನ ಅವ್ನು ಕರ್ಕೋಬೇಕಿತ್ತಲ್ಲ, ಹೊಸಬ್ರನ್ನ ತಗೋಬೇಕಿತ್ತು. ಹೊಸಬ್ರು ತಗೋಬೇಕಿತ್ತು. ಅವ್ರು ಯಾವ ರೀತಿ ಅವ್ರಿಗೊಂದ್ಸಲ ಚಾನ್ಸ್ ಕೊಟ್ಟಾಯ್ತಲ್ಲ, ಮತ್ತೆ ಮತ್ತೆ ಯಾಕೆ ಇನ್ನೊಂದ್ಸಲ ಅವ್ರಿಗೆ ಚಾನ್ಸ್ ಕೊಡಬೇಕಾಯ್ತು? ಬೇರೆ ಯಾರು ಬರಬೇಕಾಗಿತ್ತಲ್ಲ. ಹೌದಲ್ವಾ? ಈಗ ಎಲ್ಲರೂ ಅಲ್ಲಿ ಒಳಗೆ ಹೋಗಿರೋರೆಲ್ಲ ಕಷ್ಟ ದುಡಿಯೋಕೆ ತಾನೇ. ಅವ್ರಿಗೂ ಅದು ಒಂದಿದಲ್ವಾ? ಯಾರು ಹೊಸಬ್ರಿಗೆ ಚಾನ್ಸ್ ಕೊಡೋದಾಯ್ತು. ಅಂದ್ರೆ ಚೈತ್ರ ಮತ್ತೆ ಅವರ ಲಾಸ್ಟ್ ಸೀಸನ್ ಏನು ಮಾಡಿದ್ರು ಅದೇ ಥರನೇ ಮಾಡ್ತಾರೆ. ಅದೇ ಥರನೇ ಮಾಡ್ತಾ ಇದ್ದಾರೆ. ನೋಡ್ತೀರಾ? ಹೌದು ನೋಡ್ತೀನಿ ಸರ್. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಯಾಕೆ? ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಬಡವ್ರ ಹುಡುಗ, ಅವನೇ ಗೆಲ್ಲಬೇಕು. ಯಾರು ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಅಲ್ಲ, ಎಲ್ಲರೂ ಆಟ ಆಡ್ತಿದ್ದಾರೆ. ಬಟ್ ನಮಗೆ ಗಿಲ್ಲಿ ಫೇವ್ರೇಟ್ ಅಷ್ಟೇ. ಓಕೆ, ಈಗ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಇಬ್ಬರು. ಹಾಂ, ಅದು ಹೇಗೆ ಅನಿಸುತ್ತೆ? ಚೆನ್ನಾಗಿದೆ? ಚೆನ್ನಾಗಿದೆ. ಅದರಲ್ಲಿ ರಕ್ಷಿತಾ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಧ್ರುವಂತು ಮತ್ತು ರಕ್ಷಿತಾನ ಹಾಕಿರೋದು ಕರೆಕ್ಟಾ? ಕರೆಕ್ಟ್ ಅನ್ಸಲ್ಲ. ರಕ್ಷಿತಾನ ಬಿಡಬೇಕಾಗಿತ್ತು ಮನೆಯೊಳಗಡೆನೆ. ಹಾಂ, ಬಟ್ ಅವ್ರದ್ದೇನೋ ಬೇರೆ ಪ್ಲ್ಯಾನ್ ಇರ್ಬೋದಲ್ಲ ಬಿಗ್ ಬಾಸ್ದು. ಹೀಗಂದ್ರೆ ಸೀಕ್ರೆಟ್ ರೂಮ್ಗೆ ಹಾವು ಮುಂಗ್ಸಿನ ಹಾಕಿದ್ದಾರೆ ಅಂತ ಅನ್ಸಲ್ವಾ? ಹಾಂ, ಅನ್ಸುತ್ತೆ. ಅದನ್ನ ಆ ಥರ ಆಟನ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ ಬಿಗ್ ಬಾಸ್ ಹೋದ ಜನ. ಹಾಂ, ಕೆಲವೊಂದ್ಸಲಿ ಆ ಥರ ನೋಡೋಕೆ ಇಷ್ಟ ಆಗುತ್ತೆ. ಮನೆ ಒಳಗಡೆ ಏನೋ ಎಂಟರ್ಟೈನ್ಮೆಂಟ್ ಇಲ್ಲದೆ ಇದ್ದಾಗ ಅವ್ರು ಮಾಡ್ತಿರ್ತಾರೆ. ಧ್ರುವಂತು ನಾಗವಲ್ಲಿ ಹತ್ರ ಆಡೋದು ಹೇಗೆ ಅನಿಸ್ತದೆ? ಬಟ್ ಒಂದು ಸ್ವಲ್ಪ ಫನ್ ಅನ್ಸುತ್ತೆ ಅಷ್ಟೇ. ಅಂದರೆ ಧ್ರುವಂತ ಇರಬೇಕಾಗಿತ್ತ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಇಲ್ಲ, ಕಳಿಸ್ಬಿಡ್ಬೇಕಿತ್ತು. ಯಾಕಂದರೆ ಬಟ್ ಅವ್ರು ಯಾವ ಗೇಮು ಆಡಿಲ್ವಲ್ಲ. ಅದೇ ಇವ್ರ ಕಡೆ ಹೋಗಿ ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಕಡೆ ಹೋಗಿ ಇವ್ರ ಬಗ್ಗೆ ಮಾತಾಡ್ತಾರೆ. ಹಾಂ, ಹೌದು ಹೌದು. ಆ ಥರ ಇರಬೇಕು. ಬಟ್ ಅವ್ರು ಇಂಡಿಪೆಂಡೆಂಟಾಗಿ ಆಡೋಕೆ ಹೋಗ್ತಾರೆ, ಬಟ್ ಅದು ಕ್ಲಿಕ್ ಆಗ್ತಿಲ್ಲ. ಹಾಂ, ಅದೇ ಮಾಡು ಇದ್ದಾರೆ ಅವರು ಹೇಗೆ ಆಡ್ತಾರೆ. ಬಟ್ ನಮಗೆ ಗಿಲ್ಲಿನೇ ಫೇವ್ರೇಟ್ ಸರ್. ಬಟ್ ಎಲ್ಲ ಆಡ್ತಿದ್ದಾರೆ, ಬಟ್ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಅಷ್ಟೇ. ಗಿಲ್ಲಿನೇ ಗೆಲ್ಲಬೇಕು. ಹಾಂ, ಹೌದು. ಗಿಲ್ಲಿ ಬಿಟ್ರೆ ಅವರೊಬ್ಬರೇ ಗೆಲ್ಲೋದೊಬ್ಬರೇ ಇಲ್ಲ, ಅವರೇ ಗೆಲ್ಬೇಕು. ಅದ್ರಲ್ಲಿ ಆಪ್ಷನ್ ಇಲ್ಲ. ಇಲ್ಲ ಅಂದರೆ ಬೇರೆ ಇನ್ನೊಬ್ರು ಯಾರಾದರೂ ಇಲ್ಲ, ಅವರೇ ಗೆಲ್ಬೇಕಂತ. ಹಾಂ, ಲೇಡಿ ಕಂಟೆಂಟ್ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ನಾನು ನೋಡಿದೆ ಫೇಸ್ಬುಕ್ಕಲ್ಲಿ. ಬಟ್ ಅದೇನು ಕಥೆನೋ ಗೊತ್ತಿಲ್ಲ, ನೋಡಬೇಕು. ಅದೇ ಲೇಡಿ ಕಂಟೆಂಟ್ ಗೆದ್ರೆ ಯಾರು ಗೆಲ್ಬೋದು? ಲೇಡಿ ಕಂಟೆಂಟ್ ಯಾರು ಗೆಲ್ಲಲ್ಲ ಸರ್.
ಗೆಲ್ಲದಿಲ್ಲ ಹಾಂ ಗಿಲ್ಲಿನೇ ಗೆಲ್ಲೋದು. ಹಾಂ ಗಿಲ್ಲಿನೇ ಗೆಲ್ಲೋದು. ಹಾಂ ಐ ಥಿಂಕ್ ಹಾಂ ರಕ್ಷಿತಾ ಕೊಡ್ಬೋದಾ ಅಂತ. ಇಲ್ಲ ಅನ್ಸುತ್ತೆ, ಗಿಲ್ಲಿನೇ ಅನ್ಸುತ್ತೆ. ಅಶ್ವಿನಿ ಮೇಡಮ್ ಅವ್ರು ಹೇಗೆ ಆಡ್ತಾರೆ? ಅವರು ಚೆನ್ನಾಗಿ ಆಡ್ತಿದ್ದಾರೆ. ಹ್ಞೂ ಓಕೆ, ಈಗ 2.2 ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಬಟ್ ಅವರು ಮೊದಲಿನ ಥರ ಜಗಳ ಆಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಆ, ಅದೇ ಥರ ಇದ್ರೆ ಚೆನ್ನಾಗಿ. ಅದೇ ಥರ ಇದ್ರೆ ಚೆನ್ನಾಗಿರುತ್ತೆ.